ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಕಮಲಂ ಕೃಷ್ಣ, ಪಾರಂಪರಿಕ ಬಿಂದು ಸ್ಪರ್ಶ ಹಾಗೂ ಆಹಾರ ತಜ್ಞ. ಬಂಧುಗಳೇ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಮತ್ತಷ್ಟು ವಿಶೇಷವಾದ ವಿಡಿಯೋ ಅಂತಂದರೆ ಹಬ್ಬಗಳು. ಆರೋಗ್ಯ ನಾವು ಎಲ್ಲಿ ಹುಡುಕ್ತಾ ಇದ್ದೀವಿ. ಯಾವುದೋ ಡಾಕ್ಟರ್ ಹತ್ರ ಇದೆ, ಯಾವುದೋ ಗುಳಿಗೆಯಲ್ಲಿದೆ, ಯಾವುದೋ ಔಷಧಿಲಿದೆ, ಯಾವುದೇ ಒಂದು ರಾಸಾಯನಿಕಗಳಲ್ಲಿದೆ, ಯಾವುದೋ ಗಿಡಮೂಲಿಕೆಯಲ್ಲಿದೆ, ಯಾವುದೋ ಬೇರಲ್ಲಿದೆ, ಯಾವುದೋ ತರಕಾರಿಲಿದೆ ಅಂತ ಹುಡುಕ್ತಾ ಇದ್ದೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನಸ್ಸು. ಸೊ ಇಷ್ಟೂ ಇರಬೇಕು ಅಂತಂದರೆ ನಮ್ಮ ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ, ಸಾಮಾಜಿಕ, ದೈಹಿಕ ಎಲ್ಲ ಆರೋಗ್ಯವೂ ನಮಗಿರಬೇಕು ಅಂತಂದರೆ ಸರಳವಾಗಿ ನಾವು ಅದನ್ನು ಪ್ರತ್ಯೇಕವಾಗಿ ಒಂದೊಂದನ್ನೇ ನೋಡಿ ಸರಿ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಹಿರಿಯರು ಏನು ಮಾಡಿಟ್ಟಿದ್ದಾರಲ್ಲ, ಸಂಪ್ರದಾಯಬದ್ಧವಾಗಿ ಮಾಡಿರುವಂಥ ಹಬ್ಬಗಳಿದೆಯಲ್ಲ, ಹಬ್ಬಗಳನ್ನ ಆಚರಣೆ ಮಾಡಿದ್ರೆ ಸಾಕು. ಇಷ್ಟು ಆರೋಗ್ಯವು ತಾನಾಗಿ ಬರುತ್ತೆ. ನಮಗೆ ತಿಳಿಯದ ಹಾಗೆ ಅದಕ್ಕೆ ಬೇಕಾದ ಎಲ್ಲ ಕೆಲಸಗಳನ್ನು ಕೂಡ ನಾವು ಮಾಡಿರ್ತೀವಿ. ಕವಿ ರವೀಂದ್ರನಾಥ ಠಾಕೂರರು ಒಂದು ಹೇಳ್ತಾರೆ, ಇಡೀ ಜಗತ್ತು ಅನ್ನೋದು ಮಹಾದೇವನ ಜಾತ್ರೆ. ಅಂದರೆ ಒಂದು ಮಹಾದೇವನ ಜಾತ್ರೆ ಅಂದರೆ ನಾವು ಎಷ್ಟು ಸಂಭ್ರಮದಿಂದ ಅದರಲ್ಲಿ ಪಾಲ್ಗೊಳ್ಬೇಕಲ್ವ. ಹಾಗೆ ನಮ್ಮ ನಿತ್ಯ ಬರುವಂಥ ಹಬ್ಬಗಳಲ್ಲಿ ಈಗ ತಾನೇ ಕಳೆದ ತಿಂಗಳು ಜನವರಿಯಲ್ಲಿ ಸಂಕ್ರಾಂತಿಯನ್ನು ಆಚರಣೆ ಮಾಡಿದ್ದೀವಿ. ಮತ್ತು ಸಂಕ್ರಾಂತಿಯ ವಿಶೇಷತೆಗಳ ಬಗ್ಗೆ, ಅಲ್ಲಿ ಬಳಸುವಂಥ ಆಹಾರಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಇನ್ನೇನು ಇಷ್ಟರಲ್ಲೇ ಇನ್ನೊಂದು 4-5 ದಿವಸದಲ್ಲಿ ಬರುವಂಥ ಶಿವರಾತ್ರಿ ಆಚರಣೆ ಮಾಡ್ತೀವಿ. ಹಾಗೆ ಇಡೀ ವರ್ಷ ಹಲವಾರು ಹಬ್ಬಗಳು, ವೈವಿಧ್ಯಮಯವಾದ ಹಬ್ಬಗಳು, ವೈವಿಧ್ಯಮಯವಾದ ಸಂಪ್ರದಾಯಗಳನ್ನು ಇಟ್ಕೊಂಡು ಮಾಡೋದು, ವಿಶೇಷವಾದ ಭಕ್ಷ್ಯಗಳನ್ನು ತಿನ್ನೋದ್ರ ಮೂಲಕ ಆಯಾ ಋತುವಿಗೆ ಅನುಸಾರವಾಗಿ ಆಹಾರಗಳನ್ನು ಬಳಸೋದನ್ನು ನೋಡ್ತೀವಿ. ಆದರೆ ಈ ಎಲ್ಲ ಹಬ್ಬಗಳಲ್ಲೂ ಸಾಮಾನ್ಯವಾಗಿ ಮಾಡುವಂಥ ಕೆಲವು ಕ್ರಿಯೆಗಳ ಬಗ್ಗೆ ಇವತ್ತಿನ ದಿವಸ ನೋಡೋಣ. ಇದು ತುಂಬ ವಿಶೇಷ ಅನ್ನೋದಕ್ಕಿಂತನೂ ನಾವು ಮರೆತಿರುವ, ನಾವು ಅದಕ್ಕೆ ಸಮಯ ಕೊಡದಿರುವ ಒಂದಷ್ಟು ವಿಚಾರಗಳು ಅಂತ ಹೇಳ್ಕೊಬೋದು. ಇವತ್ತು ಕೂಡ ಹಬ್ಬ ಅಂತಂದ್ರೇ ಸಂಭ್ರಮ, ಹೊಸ ಬಟ್ಟೆ, ವಿಶೇಷವಾದ ತಿನಿಸುಗಳು. ಸೊ ನಮ್ಮ ಎಲ್ಲ ಸ್ನೇಹಿತರು, ಬಂಧುಗಳು ಎಲ್ಲ ಮನೆಗೆ ಬರುವಂಥದ್ದು, ಅವರ ಸಂತೋಷವನ್ನು ಹಂಚ್ಕೊಳ್ಳೋದು, ಅವರ ಅನುಭವವನ್ನು ಹಂಚ್ಕೊಳ್ಳೋದು, ಈ ರೀತಿ ಆಗ್ತಾ ಇರುತ್ತೆ. ಇವತ್ತೇನಾಗ್ತಿದೆ ಅಂತಂದರೆ, ಬೆಳಗ್ಗೆ ಎದ್ವಿ, ಕಾಟಾಚಾರಕ್ಕೆ ಒಂದು ಸ್ನಾನ ಅಂತ ಮೈ ಮೇಲೆ ನೀರು ಹಾಕಿದ್ವಿ. ಅಲ್ಲಿಂದ ಯಾರೋ ಅಂಗಡೀಲಿ ಏನೋ ಮಾಡಿಟ್ಟಿರ್ತಾರೆ, ಅಲ್ಲಿಗೆ ಹೋಗಿ ಅವತ್ತಿಗೆ ಬೇಕಾದ ತಿಂಡಿ ಒಂದಿಷ್ಟು ತಂದ್ವಿ. 1 ಮೊಳ 2 ಮೊಳ ಒಂದಿಷ್ಟು ಹೂ ತಂದು ದೇವ್ರಿಗೆ ಕಾಟಾಚಾರಕ್ಕೆ ಮುಡಿಸಿದ್ವಿ. ಟಿ ವಿಯಲ್ಲೋ ಮೊಬೈಲಲ್ಲೋ ಆ ದೇವರದ ಒಂದು ಇದನ್ನು ಹಾಡನ್ನು ಹಾಕಿದ್ವಿ. ಅದು ಬರ್ತಿದೆ, ಭಕ್ತಿಗೀತೆ ಬರ್ತಿದೆ. ನಾವೊಂದು ಕಡ್ಡಿ ತೋರಿಸಿದ್ವಿ, ದೀಪ ಹಚ್ಚಿದ್ವಿ, ಮುಗೀತು ಹಬ್ಬ. ಆರಾಮಾಗಿ ಅಂಗಡಿಯಿಂದ ತಂದಂಥ ತಿಂಡಿನ ತಿಂದ್ಕೊಂಡು ನಾವು ಹಬ್ಬ ಮಾಡಿದ್ವಿ ಅಂತ ಹೇಳ್ತಿದ್ದೀವಿ. ಇದರಿಂದ ಖಂಡಿತವಾಗಲೂ ನಮಗೇನಾದ್ರು ಬರುತ್ತೆ. ಬೇಡದೇ ಇರುವಂಥ ರೋಗಗಳು ಬರುತ್ತೆ. ಹಬ್ಬದ ಆಚರಣೆ, ಸಂಭ್ರಮ ಅಂದರೆ ಹೇಗಿರಬೇಕು? ಇಲ್ಲಿಂದ ಮನೆಯಿಂದನೇ ಆರಂಭ ಮಾಡೋಣ. ಎಲ್ಲರ ಮನೆಯ ಶುದ್ಧೀಕರಣ, ಮನೆಯವರು ಎಲ್ಲರೂ ಸೇರಿ ಶುದ್ಧೀಕರಣ ಮಾಡೋದ್ರಿಂದ ಬರುವಂಥ ಲಾಭ, ಮನೆಯ ಒಬ್ಬರ ಸಮಸ್ಯೆಗಳಿಗೆ ಇನ್ನೊಬ್ಬರು ಸ್ಪಂದಿಸೋದು, ಏನಾದರೂ ಕೆಲಸ ಮಾಡಬೇಕಾದ್ರೆ ಒಟ್ಟುಗೂಡಿ ಮಾಡುವಂಥ ಒಂದು ಭಾವನೆ ಅಲ್ಲಿಂದನೇ ಬೆಳೀತಾ ಬರುತ್ತೆ. ನಾವು ನಮ್ಮ ಮುಂದಿನ ಪೀಳಿಗೆಗೆ ಖಂಡಿತವಾಗಲೂ ಈ ಸಂಪ್ರದಾಯಗಳನ್ನು ನಾವು ಹೇಳಿಕೊಟ್ರೆ ಉಂಟು. ಸಂಸ್ಕಾರ ಅನ್ನೋದು ಮನೆಯಲ್ಲೇ ಬರುವಂಥದ್ದು. ಯಾವುದೇ ಒಂದು ಶಾಲೆ, ಕಾಲೇಜು, ಯಾವುದೇ ಒಂದು ವಿಶ್ವವಿದ್ಯಾನಿಲಯಗಳಲ್ಲಿ ಇದನ್ನೆಲ್ಲ ಹೇಳ್ಕೊಡಲ್ಲ. ಇವೆಲ್ಲವೂ ಸಂಸ್ಕಾರಕ್ಕೆ ಸಂಬಂಧಪಟ್ಟದ್ದು, ಜೀವನಕ್ಕೆ ಸಂಬಂಧಪಟ್ಟದ್ದು. ಕೇವಲ ಶಾಲಾ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ನಾವೇನೋ ಒಂದಷ್ಟು ಕೆಲಸ ಮಾಡಿ ಅದರಿಂದ ಒಂದಷ್ಟು ದುಡ್ಡು ಸಂಪಾದನೆ ಮಾಡ್ಕೊಳ್ಳೋವಂಥದ್ದು ಬದುಕಿನ ನಿರ್ವಹಣೆ, ಬದುಕಿಗೆ ಬೇಕಾದ ಪದಾರ್ಥಗಳನ್ನು ತೊಗೊಳ್ಳಿಕ್ಕೆ ಉಪಯೋಗವೇ ಹೊರತು ಇದನ್ನು ನಾವು ಮನೆಯಲ್ಲೇ ಕಲಿಬೇಕು. ಮೊದಲನೇದಾಗಿ ಮನೆಯೆಲ್ಲ ಶುದ್ಧ ಮಾಡಿದ್ವಿ. ಎಂಥ ಉಪಯೋಗ? ಮನೆಯೆಲ್ಲ ಶುದ್ಧ ಆಯಿತು, ವಾತಾವರಣ ತುಂಬ ಶುದ್ಧ ಆದಾಗ ಮನಸ್ಸಿಗೆ ಹಿತವಾಗಿರುತ್ತಲ್ವ. ಅದು ನಾವು ಆಗಲೇ ಎಲ್ಲರೂ ಕೂಡ ಅನುಭವಿಸಿರುವಂಥದ್ದೇ ಇದು ಮಾಡಿಕೊಂಡಾಗ. ಅದಾದಮೇಲೆ ಮನೆ ಮುಂದೆ ರಂಗೋಲಿ ಹಾಕೋದು. ಇವತ್ತಿನ ದಿವಸ ಏನಾಗ್ತಿದೆ, ಒಂದು ಸ್ಟಿಕ್ಕರ್ ಹಾಕ್ತಾರೆ, ಇಲ್ಲದೇವರೆ ಒಂದು ಪೇಂಟ್ ತೊಗೊಂಡು ಪರ್ಮನೆಂಟಾಗಿ ಒಂದು ರಂಗೋಲಿನ ಬಿಡಿಸಿರ್ತಾರೆ. ಏನೂ ಉಪಯೋಗ ಇಲ್ಲ ಇದರಿಂದ. ಅದಕ್ಕೆ ಬದಲಾಗಿ ಬೆಳಗ್ಗೆ ಎದ್ದು ನೀವು ಅಚ್ಚುಕಟ್ಟಾಗಿ ರಂಗೋಲಿ ಹಾಕ್ಬೇಕಾದ್ರೆ ಕೂತ್ಕೊಂಡು ರಂಗೋಲಿ ಹಾಕೋದ್ರಿಂದ ನಮ್ಮ
ಒಂದು ಸೂಕ್ಷ್ಮತೆ, ಮೆದುಳಿನ ಸೂಕ್ಷ್ಮತೆ ಹೆಚ್ಚುತ್ತೆ. ಆ ಚುಕ್ಕೆಗಳನ್ನು ಇಡಬೇಕಾದ್ರೆ, ವೈವಿಧ್ಯಮಯವಾಗಿ ಚಿತ್ರಗಳನ್ನು ಬಿಡಿಸ್ಬೇಕಾದ್ರೆ, ಅದಾದಮೇಲೆ ಅದಕ್ಕೆ ನಾವು ಬಣ್ಣಗಳನ್ನು ತುಂಬಬೇಕಾದ್ರೆ ಆ ರಂಗುಗಳು ನಮ್ಮ ಮನಸ್ಸಿಗೆ ಮುದ ನೀಡುತ್ತೆ. ಹೀಗೆ ಕೂತ್ಕೊಂಡು ಮಾಡಿದಾಗ ಮನೋಲ್ಲಾಸ ಆಯಿತು, ಮಾನಸಿಕ ಆರೋಗ್ಯ ಬಂತು. ಕೂತು ನಮ್ಮ ತೊಡೆ ಹೊಟ್ಟೆಗೆ ತಗುಲಿ, ಪಕ್ಕೆಗಳಲ್ಲಿ ತಗುಲಿಸ್ಕೊಂಡು ಕೂತ್ಕೊಂಡು ಅದಕ್ಕೆ ಒತ್ತಡ ಕೊಟ್ಟು ನಾವು ರಂಗೋಲಿ ಹಾಕಬೇಕಾದ್ರೆ ಕರುಳಿನ ಶುದ್ಧೀಕರಣಕ್ಕೆ ಅನುಕೂಲ ಆಗುತ್ತೆ. ಆ ಮೂಲಕ ಕರುಳು ಶುದ್ಧ ಆಗೋದ್ರಿಂದ ಮಲಬದ್ಧತೆಯಿಂದ ಹೊರಗೆ ಬರ್ತೀವಿ. ದೇಹದ ಆರೋಗ್ಯವನ್ನು ನಾವು ಸರಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅದಾದಮೇಲೆ ಮತ್ತು ನಮ್ಮ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ತೀವಿ. ಯಾಕೆ ಹಚ್ತೀವಿ ಅಂತಂದರೆ ಅತ್ಯಂತ ಹೆಚ್ಚು ರೋಗ ನಿರೋಧಕ ಶಕ್ತಿ ಇರುವಂಥದ್ದು ಅರಿಶಿನದಲ್ಲಿ. ಸೊ ಅದರದ್ದು ಸಂಪ್ರದಾಯಗಳು ಬಂದಾಗ ಅದನ್ನು ಇನ್ನಷ್ಟು ಹೆಚ್ಚು ಮಾಹಿತಿಯನ್ನು ನೀಡ್ತೇನೆ. ಅದನ್ನು ಹಚ್ಚೋದ್ರಿಂದ ನಮ್ಮ ಮನೆಯಿಂದ ಒಳಕ್ಕೆ ಯಾವುದು ಕೆಟ್ಟ ಶಕ್ತಿಗಳು, ಬೇಡದೇ ಇರುವಂಥ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಬರದ ಹಾಗೆ ಅದಲ್ಲೇ ಅದನ್ನು ಕೊಲ್ಲೋದಕ್ಕೆ ಬೇಕಾದಂತೆ ಹಾಕ್ತೀವಿ. ಅದರ ಹಾಗೆ ನಾವು ಹೊಸ್ತಿಲಿಗೆ ಹಾಕುವಂಥ ಒಂದು ತೋರಣ ಏನಿದೆಯಲ್ಲ, ಇವತ್ತಿನ ದಿವಸ ಪ್ಲಾಸ್ಟಿಕ್ದು ಹಾಕ್ಬಿಡ್ತೀವಿ, ಬಟ್ಟೆದು ಹಾಕ್ಬಿಡ್ತೀವಿ, ಎಂತೆಂಥದ್ದು ಹಾಕ್ತೀವಿ. ಅದರಿಂದ ಎಂಥ ಉಪಯೋಗ ಇಲ್ಲ. ತೋರಣ ಅಂದರೆ ಸುಮ್ಮನೆ ಒಂದು ಬಣ್ಣದ್ದು ಏನೋ ಇರಬೇಕು ಅಂತಲ್ಲ. ಕಟ್ಟುವಂಥ ಮಾವಿನ ಎಲೆಗಳು, ಆ ಮಾವಿನ ಎಲೆಗಳ ಪರಿಮಳ ಇದೆಯಲ್ಲ, ಅದು ನಮ್ಮ ವಾತಾವರಣವನ್ನು ಶುದ್ಧ ಮಾಡುತ್ತೆ. ಹಬ್ಬ ಅಂತಂದ್ರೇ ಸಾಮಾನ್ಯವಾಗಿ ನಮ್ಮ ನೆಚ್ಚಿನ ಬಂಧುಗಳು, ಸ್ನೇಹಿತರು, ಆಪ್ತರು, ನೆಂಟರು ಎಲ್ಲರೂ ಬಂದು ಹೋಗುವಂಥ ಸಂದರ್ಭದಲ್ಲಿ ಯಾರಿದೋ ಆರೋಗ್ಯದ ಸಮಸ್ಯೆ ಇತ್ತು, ಅವರಿಂದ ಯಾವುದೇ ಅಂಟು ರೋಗಗಳು ಬರದೇ ಇರೋ ಹಾಗೆ ತಡೆಯುವಷ್ಟು ಸಾಮರ್ಥ್ಯ ಮಾವಿನ ಎಲೆಗಿದೆ. ಮಾವಿನ ಎಲೆಯನ್ನು ದಾಟ್ಕೊಂಡು ಬರುವಂಥ ಗಾಳಿ ನಮ್ಮ ಮನೆಯೊಳಗಿನ ಪೂರ್ತಿ ವಾತಾವರಣವನ್ನು ಶುದ್ಧ ಮಾಡುತ್ತೆ, ಗಾಳಿಯನ್ನು ಶುದ್ಧ ಮಾಡಿಕೊಡುತ್ತೆ. ಆ ಮೂಲಕ ರಕ್ತಕ್ಕೆ ಕೆಟ್ಟ ಕ್ರಿಮಿಗಳು, ಕೆಟ್ಟ ವೈರಸ್ಗಳು ಹೋಗದಂಗೆ ತಡೆಯುವಷ್ಟು ಸಾಮರ್ಥ್ಯ ಅದಕ್ಕಿದೆ. ಕೆಲವು ಸಲ ನಾವು ಬೇವಿನ ಸೊಪ್ಪನ್ನು ಮಾತ್ರ ಬಳಸ್ತೀವಿ. ಕೆಲವರು ಯಾವುದೋ ಒಂದು ನಿರ್ದಿಷ್ಟವಾದ ಒಂದು ಯುಗಾದಿ ಅಂತ ನಿರ್ದಿಷ್ಟವಾದ ಹಬ್ಬಕ್ಕೆ ಮಾತ್ರ ಬಳಸಿ, ಬೇರೆ ದಿನಗಳಲ್ಲಿ ಬಳಸಲ್ಲ. ಆದರೆ ಇವತ್ತು ಕೂಡ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಹೋದರೆ ಪ್ರತಿ ಹಬ್ಬಕ್ಕೂ, ಕೆಲವರು ಪ್ರತಿ ಶುಕ್ರವಾರಕ್ಕೂ ಪೂಜೆ ಮಾಡಬೇಕಾದ್ರೆ ಮಾವಿನ ಎಲೆ ಮತ್ತು ಬೇವಿನ ತೋರಣ ಕಟ್ಟುವಂಥ ವಾಡಿಕೆ ಇದೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಮೊದಲೆಲ್ಲ ಕಟ್ತಿದ್ರು, ತುಂಬ ದೊಡ್ಡದಾಗಿ ಹಬ್ಬ ಮಾಡಬೇಕಾದ್ರೆ ಇದು ಮಾವಿನ ಮರಗಳು ಬಾಳೆ ಮರಗಳನ್ನು ತೊಗೊಂಬಂದು ಬಾಳೆ ಕಂದುಗಳನ್ನು ಮನೆ ಬಾಗಿಲಲ್ಲಿ ಕಟ್ತಿದ್ರು. ಮಾವಿಗೆ ಎಷ್ಟು ತಾಕತ್ತಿದೆ, ಚೈತನ್ಯ ಇದೆ, ಅಷ್ಟೇ ಚೈತನ್ಯ ನಮ್ಮ ಬಾಳೆ ಎಲೆಯಲ್ಲೂ ಕೂಡ ಇದೆ. ಆ ಬಾಳೆ ಎಲೆಯಲ್ಲಿ ಇರುವಂಥ ಆ ರುಚಿ, ಅದ್ರ ಮೇಲೆ ಬರುವಂಥ ವಾಯು ಏನಿದೆಯಲ್ಲ, ಅದು ನಮ್ಮ ರಕ್ತ ಶುದ್ಧೀಕರಣಕ್ಕೆ. ಆ ಬಾಳೆಕಾಯಿ ಏನಿದೆಯಲ್ಲ, ಬಾಳೆಕಾಯಿನ ನಾವು ಕಾಯಿಯಾಗಿ ತಿಂದಾಗ ನಮ್ಮ ಹೃದಯವನ್ನು ಪೂರ್ಣ ಸ್ವಚ್ಛಗೊಳಿಸುವಷ್ಟು ಶಕ್ತಿ ಅದಕ್ಕಿದೆ. ಇದನ್ನೆಲ್ಲ ನೋಡಿನೇ ನಮ್ಮ ಸಂಪ್ರದಾಯಗಳನ್ನು ನಮ್ಮ ಹಿರಿಯರು ಸೃಷ್ಟಿ ಮಾಡಿರುವಂಥದ್ದು. ಸಂಪ್ರದಾಯದ ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಜ್ಞಾನ ಇದೆ, ಆರೋಗ್ಯ ಇದೆ, ವಿಜ್ಞಾನ ಇದೆ. ನಮಗದು ಗೊತ್ತಿಲ್ಲದೆ ಸುಮ್ಮನೆ ಅದನ್ನೆಲ್ಲ ನಾವು ಬಿಡ್ತಾ ಹೋಗ್ತಿದ್ದೀವಿ. ಈ ಸಂದರ್ಭದಲ್ಲಿ ನೋಡಿ, ಹಬ್ಬ ಬೆಳಗ್ಗೆ ಎದ್ದ ತಕ್ಷಣ ಎಣ್ಣೆ ಸ್ನಾನ ಮಾಡ್ತೀವಿ. ಎಣ್ಣೆ ಚೆನ್ನಾಗಿ ದೇಹಕ್ಕೆಲ್ಲ ಹಚ್ಕೊಂಡು ಎಣ್ಣೆ ಸ್ನಾನ ಮಾಡಿದಾಗ ದೇಹ ಪೂರ್ತಿ ತುಂಬ ಆರಾಮ್ ಅನಿಸುತ್ತೆ. ಹೊಸ ಬಟ್ಟೆಗಳನ್ನು, ಸಾಮಾನ್ಯವಾಗಿ ಮಕ್ಕಳು ಹೊಸ ಬಟ್ಟೆಗಳನ್ನು ಬಳಸ್ತಾರೆ, ದೊಡ್ಡವರು ಕೆಲವರು ಮಾತ್ರ ಹೊಸ ಬಟ್ಟೆಗಳು ತೊಗೊಳ್ತಾರೆ. ಇನ್ನು ಕೆಲವರು ಸಾಮಾನ್ಯವಾಗಿ ಪ್ರತಿ ಹಬ್ಬಕ್ಕೂ ತೊಗೊಳ್ಳೋವಂಥದ್ದಿರಲ್ಲ. ಆದರೆ ಅಷ್ಟೇ ಸಂಭ್ರಮ ಆವತ್ತು ಮನೆ ಮಾಡಿರುತ್ತೆ. ಅದ್ರ ಜೊತೆಗೆ ಇನ್ಯಾರೋ ನಮ್ಮ ನೆಂಟರು, ಇಷ್ಟರು, ನಮ್ಮ ಹಿರಿಯರು, ಕಿರಿಯರು, ನಮ್ಮ ತಾತ, ಮುತ್ತಾತ, ನಮ್ಮ ಸೋದರತ್ತೆ, ಮಾವ, ಹೀಗೆ ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಹೀಗೆ ಎಲ್ಲರೂ ಒಟ್ಟಿಗೆ ಮನೆಗೆ ಬಂದು ಹೋಗಬೇಕಾದ್ರೆ ಆ ಮಕ್ಕಳ ನಡುವೆ ನನ್ನ ಸಂಬಂಧಿಕರು ಯಾರು, ನನ್ನ ಹಿರಿಯರು ಯಾರು, ಕಿರಿಯರು ಯಾರು ಅನ್ನೋದು ಗೊತ್ತಾಗುತ್ತೆ. ಇವತ್ತಿನ ದಿವಸ ಏನಾಗಿದೆ ಅಂತಂದರೆ, ಒಂದು 4 ಗೋಡೆ ಒಳಗಡೆ ಮಗುನ ಕೂಡ ಹಾಕಿ ಅದಕ್ಕೊಂದು ಪುಸ್ತಕ ಕೊಟ್ಟು ನೀನು ಅದು ಓದಿದ್ರೆ ಸಾಕು ಅಂತ ಮಾಡಿ, ಹಬ್ಬಗಳಲ್ಲೂ ಯಾರ್ದೂ ಸಂಪರ್ಕ ಇಲ್ಲದೆ ಇರೋದ್ರಿಂದ ಅವಕ್ಕೆ ಅವರ ನೆಂಟರು ಇಷ್ಟರು ಅಂತ ಯಾರು ಅಂತ ಗೊತ್ತಿಲ್ಲ, ಆಪ್ತವಾಗಿ ಮಾತಾಡುವಂಥ ಜನನೇ ಇಲ್ಲ. ಹಾಗಾಗಿದೆ. ಯಾರೋ 4 ಜನ ಸ್ನೇಹಿತರು ಬಿಟ್ಟರೆ ಅವ್ರ ಬಂಧುಗಳು ಯಾರು ಮನೆಗೆ ಬಂದರೂ ಕೂಡ ಅವ್ರು ಯಾರು ಅಂತ ಕೇಳೋ ಪ್ರಶ್ನೆ ಇವತ್ತಿದೆ. ಕಾಲೇಜಿಗೆ ಬಂದಿರ್ತಾರೆ, ಡಿಗ್ರಿ ಓದ್ತಾ ಇರ್ತಾರೆ, 20 ವರ್ಷ ಆದರೂ ಕೂಡ ತನ್ನ ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು, ತಮ್ಮನ ಮಕ್ಕಳು, ಅವರು ನೆಂಟರು, ದೂರದ ಬಂಧುಗಳು ಯಾರೂ ಗೊತ್ತಿರಲ್ಲ. ಹೀಗಿದ್ದಾಗ ಯಾವುದೇ ಒಂದು ಸಣ್ಣ ಸಮಸ್ಯೆ ಬಂದರೂ ಕೂಡ ನಮಗೆ ಜ್ಞಾನದ ಕೊರತೆಯಿಂದ, ಜೀವನದ ಜ್ಞಾನದ ಕೊರತೆಯಿಂದಾಗಿ ನಮ್ಮ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ, ಕಣ್ಣಿನ ಮುಂದೆ ಕತ್ತಲೆ ಆವರಿಸುತ್ತೆ. ಅದೇ ಆ ಬಂಧನಗಳ ಸಹವಾಸ ಇದ್ದಾಗ, ಆ ಎಲ್ಲ ಸಮಸ್ಯೆಗಳನ್ನು ನೋಡಿ ಮುಂದಕ್ಕೆ ಹೋಗಿರೋ ಹಿರಿಯರ ಸಹವಾಸ ಇದ್ದಾಗ ಆ ಜ್ಞಾನವನ್ನು ನಾವು ಪಡ್ಕೊಳ್ಳೋದ್ರಿಂದ ನಮ್ಮ ಜ್ಞಾನ ಬೌದ್ಧಿಕ
ಆರೋಗ್ಯ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಸಂದರ್ಭಗಳಲ್ಲಿ ಅಷ್ಟೇ ಅಲ್ಲ, ಹಲವಾರು ಉಡುಗೊರೆಗಳನ್ನು ನಾವು ಕೊಡೋದು ತಗೊಳ್ಳೋದು ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಒಟ್ಟಿಗೆ ಸೇರಿ ಊಟವನ್ನು ಮಾಡ್ತೀವಿ. ಊಟ ಮಾಡುವಂಥದ್ದು, ಒಟ್ಟಿಗೆ ಸೇರಿ ಊಟ ಮಾಡುವಂಥದ್ದು ಅದು ಅದ್ಭುತವಾದ ಒಂದು ಕ್ರಿಯೆ ನಾವು ಮಾಡೋ ಕ್ರಿಯೆಗಳಲ್ಲಿ. ಅಲ್ಲಿ ನಾವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ತೀರಾ ಚೆನ್ನಾಗಿ ಅವಕಾಶ ಸಿಗೋದ್ರಿಂದ ನಮ್ಮ ಬಂಧುಗಳ ಜೊತೆ ಕೂತ್ಕೊಂಡು ಊಟ ಮಾಡಿದಾಗ ಅವರವರ ಮನಸ್ಥಿತಿಗಳು ಏನಿರುತ್ತೆ ಅವ್ರನ್ನ ಮನುಷ್ಯನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಹೀಗೆ ನಮ್ಮ ಸಮಾಜದ ಅಂದರೆ ನನ್ನ ಮನೆಯಿಂದ ಆರಂಭಿಸಿ ನನ್ನ ಸುತ್ತಲಿನ ಪೂರ್ತಿ ಸಮಾಜದ ಜೊತೆಗಿನ ನನ್ನ ಬಾಂಧವ್ಯ ಚೆನ್ನಾಗಿರುತ್ತೆ. ಹೀಗೆ ಸಮಾಜವನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ, ಸಮಾಜದ ಜೊತೆಗೆ ಒಟ್ಟಿಗೆ ಸೇರಿ ನಾವೇನನ್ನು ಮಾಡ್ತಾ ಹೋದಾಗ ಪೂರ್ತಿ ಸಮಾಜದ ಆರೋಗ್ಯವು ಕೂಡ ಅದ್ಭುತವಾಗಿ ಇರೋದ್ರ ಮೂಲಕ ನಾವು ರೋಗಗಳಿಗೆ ತುತ್ತಾಗೋದ್ರಿಂದ ದೂರ ಉಳ್ಕೋಬೋದು. ಸೊ ಈ ಕೆಲವು ಅಂಶಗಳನ್ನು ನಾವು ಮೊದಲೆಲ್ಲ ಹಿರಿಯರೆಲ್ಲ ಮಾಡ್ತಿದ್ರು. ಈಗ ನಾವು ಯಾವ್ಯಾವುದೋ ಕಾರಣಕ್ಕೆ ನನಗೆ ಸಮಯ ಇಲ್ಲ, ಮತ್ತೊಂದಿಲ್ಲ, ಮತ್ತು ಪೂರ್ಣ ನಮ್ಮ ಏನು ಫೋಕಸ್ ಅಂತ ಏನಿದೆಯಲ್ಲ ಅದು ಪೂರ್ತಿ ಯಾವುದೋ ಒಂದು ವಿಚಾರದ ಕಡೆಗೆ ಹೋಗಿ ಉಳಿದಿಲ್ಲ, ಎಲ್ಲವೂ ಗೌಣವಾಗಿದೆ. ದಯವಿಟ್ಟು ನನ್ನ ವಿನಂತಿ ಏನು ಅಂತಂದರೆ, ಈ ಕೆಲವು ಅಂಶಗಳನ್ನು, ನಮ್ಮ ಹಿರಿಯರು ಮಾಡಿದ ಸಂಪ್ರದಾಯಗಳನ್ನು ಮತ್ತೆ ಜೋಡಿಸ್ಕೊಳ್ಳೋಣ, ಕಳೆದೋಗಿರುವಂಥ ಆರೋಗ್ಯನ ಮತ್ತೆ ವಾಪಸ್ ಸಹಜವಾಗಿ ತರೋಣ ಅನ್ನೋದು. ಏಕೆಂದರೆ ಒಂದು 50 ವರ್ಷದ ಹಿಂದಕ್ಕೆ ಹೋದ್ವಿ ಅಂತಂದರೆ, ನಾವು 80ರ ದಶಕದ ಹಿಂದಕ್ಕೆ ಹೋದರೆ ಈ BP ಶುಗರು ಅದನ್ನೆಲ್ಲ ಹುಡುಕಬೇಕಾಗಿತ್ತು. ಎಲ್ಲಿದ್ದು ಯಾವುದೋ ಒಂದು ಮೂಲೆಯಲ್ಲಿ ಯಾರೋ ಒಬ್ಬರಿಗೆ ಶುಗರ್ ಬಂದಿದೆಯಂತೆ ಅಂತ ಹೇಳೋಂಗಿತ್ತು. ಆದರೆ ಇವತ್ತಿನ ದಿವಸ ಏನಿದೆ ಅಂದರೆ, ಯಾವುದೇ ಒಂದು ಮನೆಯಲ್ಲಿ ಶುಗರ್ ಇಲ್ಲದೆ ಇರೋರು ಯಾರು, BP ಇಲ್ಲದೆ ಇರೋರು, ಇವ್ರನ್ನ ಹುಡುಕೋ ಇದು ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ. ಕೇವಲ 50 ವರ್ಷಗಳಲ್ಲಿ 10,000 ವರ್ಷಗಳ ಕಾಲ ನಮ್ಮವರು ಯಾವುದೇ ಈ ಔಷಧಗಳ ಬಳಕೆ ಇಲ್ಲದೆ, ಆಧುನಿಕ ತಂತ್ರಗಳ ಬಳಕೆ ಇಲ್ಲದೆ ಆರೋಗ್ಯವಾಗಿ ಬದುಕಿದ್ದಿದೆ. ಅದನ್ನು ಉದಾಹರಣೆಯಾಗಿ ತಗೋಬೇಕು. ಕೇವಲ 2-3 ತಲೆಮಾರು ಹಿಂದಿನ ನಮ್ಮ ಹಿರಿಯರನ್ನ ನೋಡಿ ಅವರ ಜೀವನ ಕ್ರಮವನ್ನು ಅಳವಡಿಸ್ಕೊಂಡಾಗ ಖಂಡಿತವಾಗಲೂ ನಾವು ಅತಿ ಸರಳವಾಗಿ, ಯಾವುದೇ ಹೆಚ್ಚು ಒತ್ತಡಗಳಿಲ್ಲದೆ, ಅಂದರೆ ಯಾವುದೇ ರಾಸಾಯನಿಕಗಳ ಬಳಕೆ ಇಲ್ಲದೆ ಕೂಡ ಆರೋಗ್ಯಪೂರ್ಣವಾಗಿ ನಮ್ಮ ಜೀವಿತಾವಧಿಯನ್ನು ಕಳಿಬೋದು ಅನ್ನೋದೇ ನನ್ನ ಕಳಕಳಿ. ದಯವಿಟ್ಟು ಈ ವಿಚಾರ ಇಷ್ಟ ಆದರೆ ಶೇರ್ ಮಾಡಿ, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಭಿಪ್ರಾಯಗಳನ್ನು ಖಂಡಿತವಾಗಲೂ ನನಗೆ ಕಾಮೆಂಟಲ್ಲಿ ತಿಳಿಸಿ. ತಿಳಿಸೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ಉಪಯುಕ್ತವಾದ, ನಮ್ಮೆಲ್ಲರನ್ನು ಆರೋಗ್ಯವಾಗಿಡುವಂಥ ವಿಡಿಯೋಗಳು ಮಾಡಲಿಕ್ಕೆ ನನಗೆ ಸಹಕಾರ ಆಗುತ್ತೆ ಅಂತ ಹೇಳ್ತಾ, ನಮ್ಮ ಅಸೆಂಟ್ ಮೀಡಿಯಾ ವಿಡಿಯೋ ಚಾನಲ್ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.